ಬೇತಾಳ ದೇವಸ್ಥಾನದ ಮೇಲೆ ಪೊಲೀಸರು ಇವತ್ತು ಏಕಾಏಕಿ ದಾಳಿ ಮಾಡಿದ್ದಾರೆ. ನಾನು ಇವತ್ತು ಅದೇ ಒಂದು ದೇವಸ್ಥಾನದ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡೋದಾದರೆ ಇದು ಕೋಲಾರ ಜಿಲ್ಲೆ KGF ತಾಲೂಕಿನ ಐವರಹಳ್ಳಿ ಗ್ರಾಮದ ಬಳಿ ಇರುವಂಥ ಬೇತಾಳ ದೇವಸ್ಥಾನ. ಇದು ಕಳೆದ 4 ವರ್ಷಗಳ ಹಿಂದೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಹೆಚ್ಚಾಗಿ ಆಂಧ್ರ ಮತ್ತು ತಮಿಳುನಾಡು ಭಾಗಗಳಿಂದ ಹೆಚ್ಚಾಗಿ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಈ ಒಂದು 108 ಅಡಿಯ ಬೇತಾಳ ಒಂದು ಅಂದರೆ ಇದು ಎಲ್ಲಿ ಇಡೀ ದೇಶದಲ್ಲಿ ಇಷ್ಟು ದೊಡ್ಡದಾದಂಥ ಬೇತಾಳ ವಿಗ್ರಹ ಇಲ್ಲ ಅನ್ನೋ ಒಂದು ಮೂಲಕ ಪ್ರಚಾರವನ್ನು ಪಡೆದು ಸಾಕಷ್ಟು ಜನರನ್ನು ಇಲ್ಲಿ ಆಕರ್ಷಣೆ ಮಾಡಲಾಗ್ತಾ ಇತ್ತು. ಸುಮಾರು 108 ಅಡಿಯ ಬೇತಾಳ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಈ ಮೂಲಕ ಇಲ್ಲಿ ಬೇರೆ ಬೇರೆಯ ಅಕ್ರಮ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತಾ ಇತ್ತು ಅನ್ನೋ ಒಂದು ಆರೋಪ ಕೇಳಿಬಂದಿರುವಂಥ. ಪ್ರಮುಖವಾಗಿ ಇಲ್ಲಿ ಏನೆಲ್ಲ ಆಗ್ತಾ ಇತ್ತು ಅನ್ನೋದನ್ನು ನಾವು ನೋಡೋದಾದರೆ ಈ ಒಂದು ಚಂದ್ರನಾಥ್ ಅಗೋರಿ ಚಂದ್ರನಾಥ್ ಗುರೂಜಿ ಅಂತ ಹೇಳಿ ಅವರು ಈ ಒಂದು ತಮ್ಮದೇ ಆದಂಥ ಜಮೀನಿನಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಭಾಗದಲ್ಲಿ ನಾವು ನೋಡೋದಾದರೆ ಏನು ದುಷ್ಟಶಕ್ತಿಗಳನ್ನು ನಾವು ಇಲ್ಲಿ ಸಂಹಾರ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಮಾಟ ಮಂತ್ರ ಮಾಡುವಂಥದ್ದು ಇರ್ಬೋದು ಅಥವಾ ಕುಡ್ತಾ ಬಿಡಿಸುವಂಥದ್ದು, ದೆವ್ವ ಬಿಡಿಸುವಂಥದ್ದು, ಈ ರೀತಿಯ ಕಾರ್ಯಗಳನ್ನು ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಜನರನ್ನು ಇಲ್ಲಿ ಆಕರ್ಷಣೆ ಮಾಡುವಂಥದ್ದು. ಆ ಮೂಲಕ ಜನರ ಹತ್ರ ಸಾಕಷ್ಟು ಹಣವನ್ನು ವಸೂಲಿ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ಇಲ್ಲಿ ಮಹಿಳೆಯರಿಗೆ ದೆವ್ವ ಬಿಡಿಸ್ತೀವಿ ಅನ್ನೋ ನೆಪದಲ್ಲಿ ಅವರಿಗೆ ಹಿಂಸೆಯನ್ನು ಕೊಡುವಂಥದ್ದು ಮತ್ತು ಅವರನ್ನು ಅಕ್ರಮವಾಗಿ ಇಲ್ಲಿ ಬಂಧಿಸಿಡುವಂಥದ್ದು, ಈ ರೀತಿಯ ಕೆಲವೊಂದು ಚಟುವಟಿಕೆಗಳು ಆರಂಭ ಆದ ಹಿನ್ನೆಲೆಯಲ್ಲಿ ಸ್ಥಳೀಯರು ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋ ಒಂದು ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಬೇತಮಂಗಲ ಪೊಲೀಸರು CPI ಜಗದೀಶ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿರುವಂಥ. ಪ್ರಮುಖವಾಗಿ ಇವತ್ತು ಅಮಾವಾಸ್ಯೆ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬಂದಿದ್ದರು. ಆಂಧ್ರ ಮತ್ತು ತಮಿಳುನಾಡು ಭಾಗಗಳಿಂದನೂ ಕೂಡ ಸಾಕಷ್ಟು ಜನ ಬಂದಿದ್ದರು. ಹಾಗಾಗಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನೀಗ ಸಾಕಷ್ಟು ಜನರು ಕೂಡ ಸಿಕ್ಕಿದ್ರು ಮತ್ತು ಇಲ್ಲಿ ಮದ್ಯದ ಬಾಟಲ್ಗಳಿರ್ಬೋದು ಮತ್ತು ಈ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋ ನಿಟ್ಟಿನಲ್ಲಿ ಇವತ್ತು ದಾಳಿಯನ್ನು ಮಾಡಿರುವಂಥದ್ದು. ನಾವೊಂದು ದೃಶ್ಯದಲ್ಲಿ ನೋಡೋದಾದರೆ ಏನಲ್ಲಿ ಚೇರ್ ಮೇಲೆ ಕೂತಿದ್ದಾರೆ ಅವರೇ ಈ ಒಂದು ದೇವಸ್ಥಾನದ ನಿರ್ಮಾತೃ ಚಂದ್ರನಾಥ್ ಅಗೋರಿ ಚಂದ್ರನಾಥ್ ಅಂತ ಹೇಳಿ. ಇವರು ಈ ಒಂದು ದೇವಸ್ಥಾನವನ್ನು ಕಳೆದ 4 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿ ಇಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ಪ್ರಮುಖವಾಗಿ ಈ ಒಂದು ಸ್ಥಳೀಯರ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ದಾಳಿಯನ್ನು ಮಾಡಿರುವಂಥದ್ದು. ಜೊತೆಗೆ ಸಾಕಷ್ಟು ಆಂಧ್ರ ಮತ್ತು ತಮಿಳುನಾಡು ಭಾಗಗಳಿಂದ ಹೆಚ್ಚಾಗಿ ಜನ ಇಲ್ಲಿಗೆ ಬರ್ತಾಯಿದ್ರು. ಅವ್ರ ಹತ್ರ ಇವರು ಬೇರೆ ಬೇರೆ ದೆವ್ವ ಬಿಡಿಸುವಂಥದ್ದು, ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತ ಹೇಳಿ ಸಾಕಷ್ಟು ಹಣವನ್ನು ಕೂಡ ವಸೂಲಿ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ದಾಳಿಯನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗೇನು ಈ ಒಂದು ದೇವಸ್ಥಾನದ ನಿರ್ಮಾತೃ ಏನಿದ್ರು ಚಂದ್ರನಾಥ್ ಗುರೂಜಿ ಅಂತ ಹೇಳಿ ಅವರನ್ನು ಕೂಡ ವಶಕ್ಕೆ ಪಡೆದು ಇವತ್ತು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸ್ಮಾರ್ಟ್ TV 9 ಕೋಲಾರ.